ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವನಗೌಡ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಅಮ್ಮನ ಮನೇಲಿ ಯಾವ ರೀತಿ ನಾಗರಬ್ಬನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿದ್ದೆ. ಈ ವಿಡಿಯೋದಲ್ಲಿ ನಮ್ಮ ಗಂಡನ ಮನೇಲಿ ಯಾವ ರೀತಿ ನಾಗರಬ್ಬ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಈ ಹಬ್ಬದಲ್ಲಿ ಕೆಲವೊಂದಿಷ್ಟು ಶಾಸ್ತ್ರ ಸಂಪ್ರದಾಯಗಳನ್ನ ತುಂಬ ಫಾಲೋ ಮಾಡ್ತೀವಿ ನಾವು. ನಮ್ಮ ಹಿರಿಯರು ಹೆಂಗೆ ಈ ಹಬ್ಬನ ನಡ್ಸ್ಕೊಂಡು ಬಂದಿರ್ತಾರೆ, ಅವರು ಯಾವ ರೀತಿ ಮಾಡ್ಕೊಂಡು ಬಂದಿರ್ತಾರೆ, ಅದೇ ರೀತಿ ನಾವು ಕೂಡ ಕಂಟಿನ್ಯೂ ಮಾಡಬೇಕು. ನಾವು ಹಂಗೇನೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈ ವಿಡಿಯೋನ ಮಾಡಿ ತುಂಬ ದಿನಗಳಾಗೋಯ್ತು. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾಗರಬ್ಬಕ್ಕೆ ಅಂತ ಹೇಳಿ ಒಂದು ವಾರದಿಂದನೂ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ದೇ ಆಯಿತು. ಕ್ಲೀನ್ ಮಾಡಿ ಹೆಂಗನ್ಸ್ಬಿಟ್ಟಿತ್ತಂದರೆ ಹಬ್ಬ ಎಷ್ಟೊತ್ತಿಗೆ ಆಗಿ ಮುಗಿಯುತ್ತಪ್ಪ ಅನಿಸ್ಬಿಟ್ಟಿತ್ತು. ನಮ್ಮ ಅಮ್ಮನ ಮನೆಯಲ್ಲಿ ನಮ್ಮಮ್ಮ ಮತ್ತು ನಮ್ಮಪ್ಪ ಇಬ್ಬರು ಉಪವಾಸ ಇದ್ದು ಹಬ್ಬ ಮಾಡ್ತಾರೆ. ನಮ್ಮ ಮನೇಲಿ ನಾನು ಮಾತ್ರ ಉಪವಾಸ ಇದ್ದು ಹಬ್ಬ ಮಾಡ್ತೀನಿ. ಇನ್ನು ಇವತ್ತಿನ ಸ್ಪೆಷಲ್ ಮೇಲಾಗ್ರ ಮತ್ತು ಅನ್ನ, ಇದೆರಡನ್ನ ಬಿಟ್ಟು ನಾವು ಮತ್ತೆ ಬೇರೆ ಇನ್ನು ಯಾವ ಅಡುಗೆನೂ ಮಾಡಲ್ಲ. ನನಗೆ ಗೊತ್ತಿರೋ ಹಾಗೇನೆ ನಾನು ನೋಡಿರೋ ಪ್ರಕಾರನೇ ಒಬ್ಬೊಬ್ಬರು ಒಂದೊಂದು ಥರ ಸ್ಟೈಲಲ್ಲಿ ಮೇಲಾಗ್ರನ ಮಾಡ್ತಾರೆ. ಅಂದರೆ ಅವ್ರ ಸಂಪ್ರದಾಯ ಹೆಂಗಿರುತ್ತೆ ಅವ್ರು ಆ ಥರ ಮೇಲಾಗ್ರನ ಮಾಡ್ತಾರೆ. ನಮ್ಮ ಸಂಪ್ರದಾಯದಲ್ಲಿ ನಾವು ಹೆಂಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ಫಸ್ಟು ಪಾತ್ರೆನ ಸ್ಟವ್ ಮೇಲಿಟ್ಟು ಕಾಳು ತರಕಾರಿಗಳೆಲ್ಲ ಬೇಯೋಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕ್ಕೊಂಡು ನೀರು ಬಿಸಿ ಆಗೋಗಿ ಬಿಡಬೇಕು. ಇನ್ನೊಂದು ಕಡೆ ಖಾರಕ್ಕೆ ತಕ್ಕಂತೆ ಮೆಣಸನ್ನ ಪುಡಿ ಮಾಡ್ಕೋತಾ ಇದ್ದೀನಿ. ತುಂಬ ಫೈನ್ ಪೌಡರ್ ಮಾಡಬೇಕಂತ ಏನಿಲ್ಲ, ಈ ರೀತಿಯಾಗಿ ಸ್ವಲ್ಪ ದಪ್ಪ ಇದ್ರೂ ನಡೆಯುತ್ತೆ. ನೀರು ಬಿಸಿ ಆದಮೇಲೆ ಸುಲಿದಿಟ್ಕೊಂಡಿರೋ ಅವರೆಕಾಳನ್ನ ತೊಳೆದು ಹಾಕೋತಾ ಇದ್ದೀನಿ. ಅವರೆಕಾಳು ಸ್ವಲ್ಪ ಕುದಿ ಬಿದ್ದಾದ್ಮೇಲೆ ಹಿತ್ತಲವರೆಕಾಯಿ, ಹುಳ್ಳಿ ಹೂವು ಮತ್ತು ಮುಳುಗಾಯಿನ ಹಾಕೋತಾ ಇದ್ದೀನಿ. ಇದಿಷ್ಟು ಆದಮೇಲೆ ಆವಾಗಲೇ ಕುಟ್ಟಿಟ್ಕೊಂಡಿರೋ ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಕಾಳೆಲ್ಲ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಕುಕ್ಕರಲ್ಲಿ ಮಾಡಿದ್ರೆ ತುಂಬ ಬೇಗನೆ ಆಗುತ್ತೆ. ನಾನು ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ. ಕಾಳು ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದರೆ ಮೇಲಾಗ್ರೆ ರೆಡಿ. ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು, ಬೇಗನೆ ನಡೆಯುತ್ತೆ. ಕುಕ್ಕರಲ್ಲಿ ಮಾಡಿದ್ರಂತೂ ಇನ್ನೂ ಬೇಗನೆ ಆಗುತ್ತೆ. ನನಗೆ ಮೊದಲನೇ ವರ್ಷ ಹಬ್ಬ ಮಾಡುವಾಗ ತುಂಬಾ ಭಯ ಇತ್ತು, ಯಾಕಂದರೆ ನನಗೆ ಈ ಹಬ್ಬಗಳ ಬಗ್ಗೆ ಸ್ವಲ್ಪನೂ ಐಡಿಯಾ ಇರಲಿಲ್ಲ. ಇವಾಗ ಅಡುಗೆ ಎಲ್ಲ ಆಯಿತು, ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ. ಪೂಜೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಅಕ್ಕಸ್ತೆಯಿಂದ ಶುರು ಮಾಡ್ತಾ ಇದ್ದೀನಿ. ಒಂದು ಬೌಲ್ಗೆ ಸ್ವಲ್ಪ ಅಕ್ಕಿ, ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಬಿಟ್ಟರೆ ಅಕ್ಕಸ್ತೆ ರೆಡಿ ಆಗುತ್ತೆ. ನಾನು ಅರಿಶಿನದ ನೀರಿಗೆನೆ ಒಂದು 5 ಹಸಿ ನೂಲನ್ನ ತೊಗೊಂಡು ಅರಿಶಿನದ ನೀರಲ್ಲಿ ನೆನೆಸ್ತಾ ಇದ್ದೀನಿ. ಈ ರೀತಿ ನೆನೆಸಿದ್ರೆ ಹಸಿ ನೂಲು ಅಂಗ್ನೂಲಾಗಿ ಬದಲಾಗುತ್ತೆ, ಇಷ್ಟೇ ಡಿಫ್ರೆನ್ಸು. ಅಕ್ಕಸ್ತೆನ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಅಕ್ಕಿ ಹಿಟ್ಟು ಮತ್ತು ಬೆಲ್ಲದ ಪುಡಿಯಿಂದ ಟಮಟಾನ ಕಟ್ಟಿಟ್ಕೊಂಡಿದ್ದೀನಿ. ಅದಾದಮೇಲೆ ನೆನಗಡಲೆ ಮಾಡಿದ್ದೀನಿ. ಅಕ್ಕಿ ಕಡಲೆಕಾಳನ್ನು ನೆನೆಸಿ ಸ್ವಲ್ಪ ಹುಳ್ಳಿ ಹೂವನ್ನ ಹಾಕಿ ನೆನಗಡಲೆನ ಮಾಡ್ಕೊಂಡಿದ್ದೀನಿ. ಇವಾಗ ಪೂಜೆಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ತುಂಬಿಟ್ಕೋತಾ ಇದ್ದೀನಿ. ಪೂಜೆಗೆ ಹುಳ್ಳಿ ಹೂವು, ಕಡಲೆ ಗಿಡ, ನೆನಗಡಲೆ, ಟಮಟ, ಎಲೆ, ಅಡಿಕೆ, 5 ಚಿಪ್ಪಿನ ಬಾಳೆಹಣ್ಣು, ಹಾಗೆ ನಾವು ಮೇಲಾಗ್ರ ಮಾಡಿದ್ವಿ ಅಲ್ಲ ಅದ್ರದ್ದು ಕಾಳು, ಎಲೆ ಮತ್ತು ಸ್ವಲ್ಪ ಎಣ್ಣೆನ ತೊಗೊಂಡೋಗ್ತೀವಿ. ಅದ್ರ ಮೇಲೆ ಒಂದು ಚೆನ್ನಾಗಿರೋ ಬಾಳೆದೆಲೆನ ಮುಚ್ಕೊಂಡು ತೊಗೊಂಡೋಗ್ತೀನಿ. ಬಾಳೆದೆಲೆ ಅಂತೂ ನಿಜವಾಗ್ಲೂ ನೋಡಿದ್ರೆ ನಮಗೇನೋ ಸಿಕ್ಕಾಪಟ್ಟೆ ಇಷ್ಟ ಆಗಬೇಕು, ಅಷ್ಟೊಂದು ಚೆನ್ನಾಗಿತ್ತು. ನಾನಿವತ್ತು ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ಇವತ್ತು ಮುಖ್ಯವಾಗಿ ವೈಟ್ ಕಲರ್ ಸ್ಯಾರಿನೇ ಉಡಬೇಕು. ನಾವು ನಾಗರೂನ ಪೂಜೆ ಮಾಡೋದು ನಮ್ಮ ಹೊಲ್ದ ಹತ್ರನೇ. ನಮ್ಮ ಹೊಲ್ದ ಹತ್ರ ನಾವು ಹೋಗಿದ್ವಿ, ಇನ್ನೂ ಯಾರೂ ಬಂದಿರಲಿಲ್ಲ, ನಾವೇ ಮೊದಲು ಹೋಗಿದ್ವಿ. ನಮ್ಮ ಅತ್ತೆಯರೆಲ್ಲ ಬರಲಿ ಅಂತ ಕಾಯ್ತಾ ಇದ್ದೆ. ನಮ್ಮ ಅತ್ತೆ ಬಂದು ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಾವು ಬೆಳಗ್ಗೆ ಎಲ್ಲ ಬಂದು ಕ್ಲೀನ್ ಮಾಡೋ ಹಂಗಿಲ್ಲ. ನಾವು ನಾಗರು ಯಾವಾಗ ಪೂಜೆ ಮಾಡೋಕ್ಕೆ ಬರ್ತೀವಿ ಆವಾಗಲೇ ಕ್ಲೀನ್ ಮಾಡಬೇಕಂತೆ, ಅದು ಒಂದು ಸಂಪ್ರದಾಯ ಅಂತೆ. ಎಲ್ಲರೂ ಬಂದಾದಮೇಲೆ ಎಲ್ಲರೂ ಸೇರಿಕೊಂಡು ಎಲ್ಲ ಕ್ಲೀನ್ ಮಾಡಿ ಇವಾಗ ನಮ್ಮ ಅತ್ತೆ ಪೂಜೆ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ನಮ್ಮ ಅತ್ತೆ ಫಸ್ಟ್ ಪೂಜೆ ಮಾಡಿದ್ದಾದಮೇಲೆ ನಾವೆಲ್ಲರೂ ಒಬ್ಬೊಬ್ಬರೇ ಹೋಗಿ ಪೂಜೆ ಮಾಡಿಕೊಂಡು ನಾವು ಕೂಡ ಹಾಲೆಲ್ಲ ಬಿಟ್ಟು ಬಂದ್ವಿ. ನಮ್ಮ ಹೊಲದಲ್ಲಿ 2 ಹತ್ರ ಪೂಜೆನ ಮಾಡ್ತಾರೆ. ಒಂದು ನಾಗರಿಗೆ, ಇನ್ನೊಂದು ಅಜ್ಜ ಅಜ್ಜಿನ ಇದೇ ಹೊಲದಲ್ಲಿ ಸುಟ್ಟಿರೋದಂತೆ, ಹಾಗಾಗಿ ಅಜ್ಜ ಅಜ್ಜಿಗೂ ಇಲ್ಲೇ ಪೂಜೆ ಮಾಡ್ತಾರೆ. ಇದಿಷ್ಟು ನಮ್ಮನೆ ಹಬ್ಬದ ಬಗ್ಗೆ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಮತ್ತೆ ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.